ನಮಸ್ಕಾರ ಸ್ನೇಹಿತರೆ. ಭಾರತಕ್ಕೆ ನುಗ್ಗಿದ್ದ ಅಮೆರಿಕ ಮತ್ತು ಯುಕ್ರೇನ್ನ ಅತ್ಯಂತ ಅಪಾಯಕಾರಿ ಟೆರರ್ ಟೀಮ್ ಅರೆಸ್ಟ್ ಆಗಿದೆ. 13 ಮಾರ್ಚ್ 2026 ಶುಕ್ರವಾರ ಭಾರತದ 3 ಮುಖ್ಯ ಏರ್ಪೋರ್ಟ್ಗಳಲ್ಲಿ ಒಂದು ಬಿಗ್ ಆಪರೇಷನ್ ನಡೆಯಿತು. ಟೂರಿಸ್ಟ್ ವೀಸಾದಲ್ಲಿ ಒಂದು ಅಂಡರ್ ಗ್ರೌಂಡ್ ಆಗಿ ಉಗ್ರ ಸಂಚು ರೂಪಿಸ್ತಾ ಇದ್ದ 7 ಫಾರಿನ್ ನ್ಯಾಷನಲ್ಸ್ ಅಂದ್ರೆ 7 ವಿದೇಶಿಗರು ಈಗ NIA ಬಲೆಗೆ ಬಿದ್ದಿದ್ದಾರೆ. ಇದರ ಮಾಸ್ಟರ್ ಮೈಂಡ್ ಯಾರು ಗೊತ್ತಾ? ಒಬ್ಬ ಅಮೆರಿಕನ್ ಫೈಟರ್. ಈತ ಬರೋಬ್ಬರಿ 14 ಜನರ ಗ್ಯಾಂಗ್ ಕಟ್ಕೊಂಡು ಭಾರತದ ಮೂಲಕ ಮ್ಯಾನ್ಮಾರ್ಗೆ ಹೈಟೆಕ್ ಡ್ರೋನ್ಗಳನ್ನು ಸಾಗಿಸಿ ನಮ್ಮ ಭಾರತದ ಭದ್ರತೆಯ ವಿರುದ್ಧವೇ ಯುದ್ಧ ಸಾರೋ ಮಾಸ್ಟರ್ ಸ್ಕೆಚ್ ಅನ್ನ ಹಾಕಿದ. ಸುಮ್ಮನೆ ಟೂರಿಸ್ಟ್ ಅಂತ ಬಂದವರು ಭಾರತದಲ್ಲಿ ಉಗ್ರರೊಂದಿಗೆ ಸೇರ್ಕೊಂಡು ಏನ್ ಮಾಡ್ತಾ ಇದ್ರು? ಏನದು ಇಂಟರ್ನ್ಯಾಷನಲ್ ಷಡ್ಯಂತ್ರ. ಡ್ರೋನ್ಗಳ ಮೂಲಕ ಭಾರತದ ವಿರುದ್ಧ ಇವರು ಮಾಡೋಕೆ ಹೊರಟಿದ್ದ ಭಯಾನಕ ಪ್ಲಾನ್ ಏನು? ಬನ್ನಿ ಈ ವರದಿಯಲ್ಲಿ ಎಲ್ಲವನ್ನ ಕ್ವಿಕ್ ಆಗಿ 1 by 1 ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಆಪರೇಷನ್ ಮಾರ್ಚ್ 13 ದಿಲ್ಲಿ ಟು ಕೋಲ್ಕತ್ತಾ ಕನೆಕ್ಷನ್. ಈ ಉಗ್ರರ ಡೇಂಜರಸ್ ಪ್ಲಾನ್ ಹೊರಗೆ ಬಂದಿದೆ ಮಾರ್ಚ್ 13 ಶುಕ್ರವಾರ ನಡೆದ ಒಂದೇ ಒಂದು ಬಿಗ್ ಆಪರೇಷನ್ ಇಂದ. NIA ನ್ಯಾಷನಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮತ್ತು ಇಮಿಗ್ರೇಷನ್ ಬ್ಯೂರೋಗೆ ಒಂದು ಪಕ್ಕಾ ಖಚಿತ ಮಾಹಿತಿ ಬರುತ್ತೆ, ಇಂಟೆಲಿಜೆನ್ಸ್ ರಿಪೋರ್ಟ್ ಸಿಗುತ್ತೆ. ಇದರ ಬೆನ್ನತ್ತಿದ NIA ದೇಶದ ಬೇರೆ ಬೇರೆ ಏರ್ಪೋರ್ಟ್ಗಳಲ್ಲಿ ಎಟ್ ಎ ಟೈಮ್ ದಾಳಿ ಮಾಡಿದ್ರು. ಫಸ್ಟ್ ಟಾರ್ಗೆಟ್ ಕೋಲ್ಕತ್ತಾ ಏರ್ಪೋರ್ಟ್. ಇಲ್ಲಿ ಅರೆಸ್ಟ್ ಆಗಿದ್ದು ಮತ್ತಾರೂ ಅಲ್ಲ, ಇಡೀ ಗ್ಯಾಂಗ್ನ ಲೀಡರ್ ಅಮೆರಿಕನ್ ಸಿಟಿಸನ್ ಮ್ಯಾಥ್ಯೂ ಆರೋನ್ ವ್ಯಾನ್ ಡೈಕ್. ಇದನ್ನ ಹಿಸ್ಟ್ರಿ ಕೇಳಿದ್ರೆ ನಿಜಕ್ಕೂ ಕೂಡ ನಿಮಗೆ ಶಾಕ್ ಆಗುತ್ತೆ. ಅಸಾಮಾನ್ಯ ಹಿಸ್ಟ್ರಿ ಇದೆ ಇತಂದು. ಇದನ್ನ ಬಗ್ಗೆ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇವೆ ನಿಮಗೆ. ಇತ್ತ ದಿಲ್ಲಿ ಏರ್ಪೋರ್ಟ್ನಲ್ಲಿ 3 ಜನ ಯುಕ್ರೇನಿಯನ್ಸ್ NIA ಕೈಗೆ ಲಾಕ್ ಆದ್ರು. ಅತ್ತ ಲಕ್ನೋ ಏರ್ಪೋರ್ಟ್ನಲ್ಲೂ ಕೂಡ ಮತ್ತೆ 3 ಜನರನ್ನ NIA ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡ್ರು. ಇವರು ಕೂಡ ಯುಕ್ರೇನ್ಗೆ ಸೇರಿದವರು. ಅಂದ್ರೆ ಒಟ್ಟು 7 ಜನ ಅರೆಸ್ಟ್ ಆದ್ರು. ಪೆಟ್ರೋ ಹುರ್ಬಾ, ಟಾರಸ್ ಸ್ಲಿವಿಯಾಕ್, ಇವಾನ್ ಸುಕ್ಮಾನೋವ್ಸ್ಕಿ, ಮೇರಿಯನ್ ಸ್ಟೆಫಾಂಕ್ಯೋ, ಮ್ಯಾಕ್ಸಿಮ್ ಹೊಂಚಾರುಕ್ ಮತ್ತು ವಿಕ್ಟರ್ ಕಾಮಿನ್ಸ್ಕಿ ಇವರೆಲ್ಲ ಬಂಧಿತರಾಗಿರೋ ಯುಕ್ರೇನಿಯನ್ ಪ್ರಜೆಗಳು. ಇವರನ್ನೆಲ್ಲ ದಿಲ್ಲಿಯ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಹೆಚ್ಚಿನ ವಿಚಾರಣೆಗೆ ಮಾರ್ಚ್ 27ರವರೆಗೆ NIA ತನ್ನ ಕಸ್ಟಡಿಗೆ ತಗೊಂಡಿದೆ. ಆದ್ರೆ ಇಲ್ಲಿರೋ ಬಿಗ್ ಟ್ವಿಸ್ಟ್ ಏನ್ ಗೊತ್ತಾ? ಈಗ ಸಿಕ್ಕಿ ಬಿದ್ದಿರೋದು ಬರೀ 7 ಜನ ಮಾತ್ರ. ಆದರೆ ಟೂರಿಸ್ಟ್ ವೀಸಾದಲ್ಲಿ ಬೇರೆ ಬೇರೆ ದಿನಾಂಕಗಳಲ್ಲಿ ಭಾರತಕ್ಕೆ ಬಂದಿದ್ದ ಒಟ್ಟು ಯುಕ್ರೇನಿಯನ್ ಪೀಪಲ್ ಸಂಖ್ಯೆ 14 ಜನ ಫಾರಿನ್ ಫೈಟರ್ಸ್ ಪ್ರವಾಸಿಗರ ವೇಷದಲ್ಲಿ ನಮ್ಮ ದೇಶಕ್ಕೆ ಎಂಟ್ರಿ ಕೊಟ್ಟಿದ್ರು. ಹಾಗಿದ್ರೆ ಉಳಿದ 7 ಜನ ಎಲ್ಲಿ ಹೋಗಿದ್ದಾರೆ? ಅವರು ಈಗಲೂ ಇಂಡಿಯಾದಲ್ಲೇ ಅಡಗಿದಾರಾ? ನಮ್ಮ ದೇಶದ ಒಳಗಡೆ ಅವಿತು ಇನ್ನೇನಾದರೂ ಪ್ಲಾನ್ ಮಾಡ್ತಿದಾರಾ ಅನ್ನೋ ಪ್ರಶ್ನೆ ಭದ್ರತಾ ಏಜೆನ್ಸಿಗಳ ನಿದ್ದೆಯನ್ನ ಕೆಡಿಸಿದೆ. ಹಾಗಾಗಿ ಆ ಉಳಿದ 7 ಜನರನ್ನ ಕೂಡ ಹಿಡಿದು ಹಾಕೋಕೆ ಏಜೆನ್ಸಿಗಳು ಫೀಲ್ಡ್ಗಿಳಿದಿವೆ. ಅವ್ರಿಗಾಗಿ ಈಗ ದೇಶಾದ್ಯಂತ ಭರ್ಜರಿ ಹುಡುಕಾಟ ನಡೀತಾ ಇದೆ. ಹಾಲಿವುಡ್ ಸ್ಟೈಲ್ ಉಗ್ರ ಮೈಂಡ್. ಯಾರಿವನು? ವ್ಯಾನ್ ಡೈಕ್. ಈಗ ಅರೆಸ್ಟ್ ಆಗಿರೋ 7 ಜನರಲ್ಲಿ ಆ ಅಮೆರಿಕನ್ ಪ್ರಜೆ ಇದಾನಲ್ಲ, ಮ್ಯಾಥ್ಯೂ ಆರೋನ್ ವ್ಯಾನ್ ಡೈಕ್. ಈತನೇ ಇಡೀ ಪಿತೂರಿಯ ಈ ಉಗ್ರ ಲಿಂಕ್ನ ಮಾಸ್ಟರ್ ಮೈಂಡ್. ಇವನು ಸಾಮಾನ್ಯ ಪ್ರವಾಸಿಗ ಅಲ್ಲ. ಈತೊಬ್ಬ ಅಮೆರಿಕನ್ ಸಿಟಿಸನ್ ಆದ್ರೂ ಕೂಡ ಈತ ಫಾರಿನ್ ಫೈಟರ್. ಈತ ಬೇರೆ ಬೇರೆ ದೇಶಗಳಲ್ಲೆಲ್ಲ ಹೋಗಿ ಯುದ್ಧ ಮಾಡಿದಾನೆ, ಬೇರೆ ಬೇರೆ ಗುಂಪಿನ ಪರವಾಗಿ. ಜೊತೆಗೀತ ವಾರ್ ಡಾಕ್ಯುಮೆಂಟ್ರಿ ಮಾಡೋ ಫಿಲ್ಮ್ ಮೇಕರ್ ಕೂಡ ಹೌದಂತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸನ್ಸ್ ಆಫ್ ಲಿಬರ್ಟಿ ಇಂಟರ್ನ್ಯಾಷನಲ್ ಅಂದ್ರೆ ಶಾರ್ಟ್ ಆಗಿ ಸೋಲಿ ಅಂತ ಕರೆಯಲಾಗುವ ಒಂದು ಪ್ರೈವೇಟ್ ಮಿಲಿಟರಿ ಕಂಪನಿಯ ಫೌಂಡರ್ ಕೂಡ ಹೌದು ಈತ. 2014ರಲ್ಲಿ ಶುರುವಾದ ಈ ಸೋಲಿ ತಾನೊಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ಅಂತ ಹೇಳ್ಕೊಳುತ್ತೆ. ಆದ್ರೆ ಮಾಡೋ ಕೆಲಸ ಎಂತದ್ದು ಗೊತ್ತಾ? ಪ್ರಪಂಚದಾದ್ಯಂತ ಎಲ್ಲೆಲ್ಲಿ ಯುದ್ಧ ನಡೀತಿರುತ್ತೋ ಅಲ್ಲೆಲ್ಲ ಎಂಟ್ರಿ ಕೊಟ್ಟು ಅಲ್ಲಿನ ಬಂಡುಕೋರ ಗುಂಪುಗಳಿಗೆ, ರೆಬೆಲ್ ಗ್ರೂಪ್ಗಳಿಗೆ ಟ್ರೈನಿಂಗ್ ಕೊಡೋದು, ಅದೆಲ್ಲ ಮಾಡ್ತಾನಿತ. ಬಿಸ್ನೆಸ್ ಮಾಡ್ತಾನೆ. 2014-15 ಟೈಮ್ನಲ್ಲಿ ಇರಾಕ್ನಲ್ಲಿ IS ವಿರುದ್ಧ ಕಾದಾಡೋಕೆ ಅಸಿರಿಯನ್ ಕ್ರಿಶ್ಚಿಯನ್ಸ್ ನಿನೆವೆಹ್ ಪ್ಲೇನ್ ಪ್ರೊಟೆಕ್ಷನ್ ಯೂನಿಟ್ಸ್ ಅನ್ನೋ ಸ್ಥಳೀಯ ಗುಂಪನ್ನ ಕಟ್ಕೊಂಡಿದ್ರು, NPU ಅಂತ. ಇವರಿಗೆ ವ್ಯಾನ್ ಡೈಕ್ರ ಸೋಲಿ ಕಂಪನಿ ಟ್ರೈನಿಂಗ್ ಕೊಡ್ತು. ಇದನ್ನ ಟ್ರ್ಯಾಕ್ ರೆಕಾರ್ಡ್ ನೋಡಿದ್ರೆ ಯಾವುದೋ ಹಾಲಿವುಡ್ ಆಕ್ಷನ್ ಸಿನಿಮಾಗೆ ಕಮ್ಮಿ ಇಲ್ಲ ಈತನ ಲೈಫ್. 2011ರಲ್ಲಿ ಲಿಬಿಯಾ ಆಗೋದ. ಅಲ್ಲಿ ಡಿಕ್ಟೇಟರ್ ಆಗಿದ್ದ ಮಮ್ಮರ್ ಗಡಾಫಿ ಆಡಳಿತದ ವಿರುದ್ಧ ದಂಗೆ ಆದಾಗ ಈತ ಬರೀ ಕ್ಯಾಮೆರಾ ಹಿಡ್ಕೊಂಡು ಶೂಟಿಂಗ್ ಮಾಡಕ್ ಹೋಗಿರ್ಲಿಲ್ಲ. ಬದಲಾಗಿ ಖುದ್ದು ಗನ್ ಹಿಡ್ಕೊಂಡು ಬುಲೆಟ್ ಶೂಟಿಂಗ್ ಮಾಡಕ್ ಹೋಗಿದ್ದ, ಫೈರ್ ಮಾಡಕ್ ಹೋಗಿದ್ದ. ಅಲ್ಲಿ ಗಡಾಫಿ ವಿರುದ್ಧದ ಪ್ರತಿಭಟನಾಕಾರರೊಂದಿಗೆ ಸೇರ್ಕೊಂಡು ದಂಗೆಯಲ್ಲಿ ಪಾಲ್ಗೊಂಡಿದ್ದ. ಅಷ್ಟು ಮಾತ್ರ ಅಲ್ಲ, ಆ ಟೈಮ್ನಲ್ಲಿ ಗಡಾಫಿ ಸೈನಿಕರ ಕೈಗೆ ಸಿಕ್ಕಾಕೊಂಡು ಬರೋಬ್ಬರಿ 6 ತಿಂಗಳ ಕಾಲ ಅಬು ಸಲೇಮ್ ಅನ್ನೋ ಕುಖ್ಯಾತ ಜೈಲಿನಲ್ಲಿ ಯುದ್ಧ ಕೈದಿಯಾಗೂ ಕೂಡ ನರಕಯಾತನೆ ಅನುಭವಿಸ್ಕೊಂಡ್ ಬಂದಿದ್ದ. ಇದರ ಬಗ್ಗೆ ಆತ ಪಾಯಿಂಟ್ ಅಂಡ್ ಶೂಟ್ ಅನ್ನೋ ಡಾಕ್ಯುಮೆಂಟ್ರಿಯನ್ನ ಕೂಡ ರಿಲೀಸ್ ಮಾಡಿದ್ದ. ಸಿಕ್ಕಾಬಟ್ಟೆ ಸದ್ದು ಮಾಡಿತ್ತು ಅದು. ಅಲ್ಲಿಂದ ರಿಲೀಸ್ ಆಗಿ ಬಂದ್ಮೇಲೂ ಕೂಡ ಈತ ಸುಮ್ಮನೆ ಕೂರ್ಲಿಲ್ಲ. ಇರಾಕ್, ಸಿರಿಯಾ, ವೆನೆಜುವೆಲಾ ಅಷ್ಟು ಮಾತ್ರ ಯಾಕೆ, ಇತ್ತೀಚೆಗೆ ಶುರುವಾದ ರಷ್ಯಾ ಯುಕ್ರೇನ್ ಯುದ್ಧಕ್ಕೂ ಹೋಗಿ ಫೈಟ್ ಮಾಡಿದ್ದ. ಯುಕ್ರೇನ್ ಕದನದಲ್ಲೂ ಕೂಡ ಹೋರಾಡೋಕೆ ಸೈನಿಕರಿಗೆ, ಆಮೇಲೆ ಅಲ್ಲಿ ಸಿವಿಲಿಯನ್ಸ್ಗೆ, ನಾಗರಿಕರಿಗೂ ಕೂಡ ಮಿಲಿಟರಿ ಟ್ರೈನಿಂಗ್ ಕೊಟ್ಟಿದ್ದಾನೆ ಈತ. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಈತ ಒಬ್ಬ ಪಕ್ಕಾ ಮರ್ಷನರಿ, ಬಾಡಿಗೆ ಸೈನಿಕ, ಪ್ರೈವೇಟ್ ಆರ್ಮಿ ಮತ್ತು ಅದರ ಲೀಡರ್ ತರ ಆಯ್ತಾ. ಯುದ್ಧ ಇದೆಯಾ ಅಲ್ಲಿ ಈತ ಹಾಜರಾಗ್ಬಿಡ್ತಾನೆ. ಎಲ್ಲೇ ಇರಲಿ ಜಗತ್ತಲ್ಲಿ, ಎಲ್ಲೇ ಬಂಡಾಯ ಇರಲಿ ಅಥವಾ ಈ ಅಪ್ಸರ್ಜಿಂಗ್ ಅಂತಾರಲ್ಲ
ಆಡಳಿತದ ವಿರುದ್ಧದ ಅಸಮಾಧಾನ ಇರಲಿ, ಅಲ್ಲಿ ಹೋಗಿ ಪ್ರತ್ಯಕ್ಷನಾಗಿ ಅಲ್ಲಿ ಕಿತಾಪತಿ ಶುರು ಮಾಡ್ತಾನೆ ಈತ. ಅಮೆರಿಕದ ಪ್ರತಿಷ್ಠಿತ ಜಾರ್ಜ್ ಟೌನ್ ಯೂನಿವರ್ಸಿಟಿಯಲ್ಲಿ ಸೆಕ್ಯೂರಿಟಿ ಸ್ಟಡೀಸ್ ಓದ್ಕೊಂಡಿರೋ ಇವನಿಗೆ ಇಂಟರ್ನ್ಯಾಷನಲ್ ಇಂಟೆಲಿಜೆನ್ಸ್ ಏಜೆನ್ಸಿಗಳೊಂದಿಗೂ ಕನೆಕ್ಷನ್ ಇರೋ ಲಿಂಕ್ ಇದೆ. ಇಂಥ ಹೈ ಪ್ರೊಫೈಲ್ ಟೆರರ್ ಮೈಂಡ್ ಇರೋ ವ್ಯಕ್ತಿ ಅಮೆರಿಕದಿಂದ ಬಂದು ನಮ್ಮ ಇಂಡಿಯಾದಲ್ಲಿ ಏನು ಮಾಡ್ತಾ ಇದ್ದ? ನಾರ್ತ್ ಈಸ್ಟ್ಗೆ ಈತನ ಲಿಂಕ್ ಏನು? ಮಯನ್ಮಾರ್ಗೆ ಈತ ಯಾಕೆ ಲಿಂಕನ್ನು ಹೊಂದಿದ್ದಾನೆ? ಟಾರ್ಗೆಟ್ ಯಾರು ಈತಂದು? ಬನ್ನಿ, ಈ ವಾನ್ ಡೈಕ್ ಇಂಡಿಯಾದಲ್ಲಿ ಏನು ಮಹಾ ಷಡ್ಯಂತ್ರ ಮಾಡೋಕೆ ಹೊರಟಿದ್ದಾನೋ ಡೀಟೇಲ್ಡ್ ಪ್ಲಾನನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇವೆ. ಗುವಾಹಟಿ ಟು ಮ್ಯಾನ್ಮಾರ್ ಸೀಕ್ರೆಟ್ ರೂಟ್. ಸ್ನೇಹಿತರೆ, ಈ ಗ್ಯಾಂಗ್ ಇದೆಯಲ್ಲ, ಫಸ್ಟ್ ಟೂರಿಸ್ಟ್ ವೀಸಾ ಅಂತ ಹೇಳಿಕೊಂಡು ದಿಲ್ಲಿ, ಕೋಲ್ಕತ್ತಾದಂತಹ ದೊಡ್ಡ ದೊಡ್ಡ ಸಿಟಿಗಳಿಗೆ ಬಂದು ಓಡಾಡ್ತಾರೆ. ಅಲ್ಲಿಂದ ಸೈಲೆಂಟ್ ಆಗಿ ಅಸ್ಸಾಂನ ಗುವಾಹಟಿಗೆ ಟ್ರಾವೆಲ್ ಮಾಡ್ತಾರೆ. ಗುವಾಹಟಿ ಅಂದರೆ ನಮ್ಮ ಈಶಾನ್ಯ ಭಾರತಕ್ಕೆ ಹೆಬ್ಬಾಗಿಲು. ಅಲ್ಲಿಂದ ಅವರ ಮುಂದಿನ ಡೆಸ್ಟಿನೇಷನ್ ಆಗಿದ್ದು ಮಿಜೋರಾಂ. ಇಲ್ಲಿಂದ ಶುರುವಾಗುತ್ತೆ ಸ್ನೇಹಿತರೆ ಮಿಸ್ಟ್ರಿ. ಭಾರತದ ರೂಲ್ಸ್ ಪ್ರಕಾರ ಯಾವುದೇ ವಿದೇಶಿ ಪ್ರಜೆ ಮಿಜೋರಾಂ ಅಥವಾ ಈಶಾನ್ಯ ಗಡಿ ರಾಜ್ಯಗಳಿಗೆ ಹೋಗಬೇಕಾದ್ರೆ ಸರ್ಕಾರದ ಕಡೆಯಿಂದ ರೆಸ್ಟ್ರಿಕ್ಟೆಡ್ ಏರಿಯಾ ಪರ್ಮಿಟ್ RAP ಅನ್ನೋ ಸ್ಪೆಷಲ್ ಪರ್ಮಿಷನ್ ತಗೋಬೇಕು. ಯಾಕಂದರೆ ಅವೆಲ್ಲ ಹೈ ಸೆಕ್ಯೂರಿಟಿ ಬಾರ್ಡರ್ ಏರಿಯಾಗಳು. ಆದರೆ ಗ್ಯಾಂಗ್ ಹತ್ರ ಯಾವುದೇ ಪರ್ಮಿಟ್ ಇರಲಿಲ್ಲ. ಸರ್ಕಾರದ ಕಣ್ಣಿಗೆ ಮಣ್ಣು ಹಾಕಿ ಸಂಪೂರ್ಣ ಕಾನೂನು ಬಾಹಿರವಾಗಿ ಅವರು ಮಿಜೋರಾಂ ಒಳಗಡೆ ಎಂಟ್ರಿ ಕೊಡೋಕೆ ಹೊರಟಿದ್ರು. ಮಿಜೋರಾಂನಲ್ಲಿ ಅವರಿಗೆ ಯಾವ ಪ್ರವಾಸಿ ತಾಣನೂ ನೋಡೋಕೆ ಉದ್ದೇಶ ಇರಲಿಲ್ಲ. ಮೊದಲಿಗೆ ಮಿಜೋರಾಂನ ದಟ್ಟ ಕಾಡುಗಳ ನಡುವೆ ಕದ್ದು ಮುಚ್ಚಿ ಮ್ಯಾನ್ಮಾರ್ ಬಾರ್ಡರ್ ಕ್ರಾಸ್ ಮಾಡೋದು ಇವರ ಪ್ಲಾನ್ ಆಗಿತ್ತು. ಮ್ಯಾನ್ಮಾರ್ ಸದ್ಯ ಪ್ರಪಂಚದ ಅತ್ಯಂತ ಅಪಾಯಕಾರಿ ಸಿವಿಲ್ ವಾರ್ ನಡೀತಿರೋ ರಾಷ್ಟ್ರ. ಅಲ್ಲಿನ ಸೇನೆ ವಿರುದ್ಧ ಅಲ್ಲಿನ ಸ್ಥಳೀಯ ಬಂಡುಕೋರರೇ ಯುದ್ಧ ಮಾಡ್ತಿದ್ದಾರೆ. ಆ ಮ್ಯಾನ್ಮಾರ್ ಒಳಗಡೆ ನುಸುಳೋಕೆ ಈ ಗ್ಯಾಂಗ್ ಭಾರತದ ನೆಲ ಮತ್ತು ಗಡಿಯನ್ನು ಬಳಕೆ ಮಾಡ್ತಾ ಇತ್ತು. ಅಷ್ಟಕ್ಕೂ ಮ್ಯಾನ್ಮಾರ್ಗೆ ಯಾಕೆ ಹೋಗಬೇಕಾಗಿತ್ತು? ಅಲ್ಲಿ ಈ ಫೈಟರ್ಗಳಿಗೆ ಏನು ಕೆಲಸ? ಇವ್ರು ತಂದಿದ್ದ ಆ ಭಯಾನಕ ಆಯುಧ ಆದರೂ ಯಾವುದು? ಇದೆಲ್ಲ ಕೇಳಿದಾಗ ಈ ಮಿಸ್ಟ್ರಿ ಇನ್ನೂ ಆಳವಾಗ್ತಾ ಹೋಗುತ್ತೆ. ಕಾಮಿಕಾಜೆ ಡ್ರೋನ್ಸ್ ಸೀಕ್ರೆಟ್ ಕ್ಯಾಂಪ್. ಭಯೋತ್ಪಾದಕ ಕೃತ್ಯಕ್ಕೆ ಭಾರಿ ತಯಾರಿ. ಮ್ಯಾನ್ಮಾರ್ನಲ್ಲೀಗ ಸಿವಿಲ್ ವಾರ್ ನಡೀತಾ ಇದೆ ಅಲ್ವಾ? ಅಲ್ಲಿನ ಎಥ್ನಿಕ್ ಆರ್ಮ್ಡ್ ಗ್ರೂಪ್ಸ್ EAGs, ಅಲ್ಲಿನ ಲೋಕಲ್ ಬಂಡುಕೋರರು, ಅವರೊಂದಿಗೆ ಈ ಗ್ಯಾಂಗ್ ಭಾರಿ ದೊಡ್ಡ ಲೆವೆಲ್ನಲ್ಲಿ ಡೀಲ್ ಕುದುರಿಸಿತ್ತು. ಮ್ಯಾನ್ಮಾರ್ನ ಚಿನ್ ಮತ್ತು ಸೆಗಾಂಗ್ ಪ್ರಾಂತ್ಯಗಳಲ್ಲಿ ಅಡಗಿರೋ ಈ ರೆಬೆಲ್ ಗ್ರೂಪ್ಗಳಿಗೆ ಪಕ್ಕಾ ಹೈಟೆಕ್ ಮಿಲಿಟರಿ ಟ್ರೈನಿಂಗ್ ಕೊಡೋಕೆ ಈ ಮ್ಯಾಥ್ಯೂ ವ್ಯಾನ್ ಡೈಕ್ ಸ್ಕೆಚ್ ಹಾಕಿದ. ಇವರು ಬರಿಗೈಲಿ ಬಂದಿರಲಿಲ್ಲ. ಯುರೋಪ್ನಿಂದ ಬಗೆ ಬಗೆಯ ಹೈಟೆಕ್ ಕ್ಯಾಮಿಕಾಜೆ ಡ್ರೋನ್ಗಳು ಮತ್ತು ಸ್ಪೆಷಲ್ ಡ್ರೋನ್ ಪಾರ್ಟ್ಸನ್ನು ಕದ್ದು ಮುಚ್ಚಿ ಭಾರತಕ್ಕೆ ಅವರು ಸ್ಮಗ್ಲಿಂಗ್ ಮಾಡಿದರು. ಭಾರತ ಫ್ಲೈಟಲ್ಲಿ ತಂದಿರಲಿಲ್ಲ, ಅದು ಸಪ್ರೇಟಾಗಿ ರೀಚ್ ಆಗೋ ಥರ ನೋಡ್ಕೊಂಡಿದ್ರು. ಆಮೇಲೆ ಅದನ್ನು ಮಿಜೋರಾಂ ಬಾರ್ಡರ್ ಮೂಲಕ ಮ್ಯಾನ್ಮಾರ್ಗೆ ಸಪ್ಲೈ ಮಾಡೋದು ಇವರ ಪ್ಲಾನ್. ಇದಕ್ಕೆ ಕ್ರಿಪ್ಟೋ ಕರೆನ್ಸಿ ಮೂಲಕ ಫಂಡಿಂಗ್ ಆಗ್ತಾ ಇತ್ತು ಅಂತ NIA ಹೇಳ್ತಾ ಇದೆ. ಮ್ಯಾನ್ಮಾರ್ ಬಂಡುಕೋರರಿಗೆ ಇವರು ಏನೇನು ಟ್ರೈನಿಂಗ್ ಕೊಡ್ತಾ ಇದ್ರು ಗೊತ್ತಾ ಸ್ನೇಹಿತರೆ? ನಂಬರ್ 1 ಡ್ರೋನ್ ವಾರ್ಫೇರ್ ಅಂದರೆ FPV, ಫಸ್ಟ್ ಪರ್ಸನ್ ವ್ಯೂ. ಈ ಡ್ರೋನ್ಗಳನ್ನು ಬಳಸ್ಕೊಂಡು ಕಿಲೋಮೀಟರ್ ಗಟ್ಟಲೆ ದೂರ ಕೂತೆ ಶತ್ರುಗಳ ಕ್ಯಾಂಪ್ ಮೇಲೆ ಪಕ್ಕಾ ಕ್ಯಾಲ್ಕುಲೇಟೆಡ್ ಸ್ಫೋಟಕಗಳನ್ನು ಡ್ರಾಪ್ ಮಾಡಿ ಧ್ವಂಸ ಮಾಡೋದು ಹೇಗೆ ಅನ್ನೋ ಟ್ರೈನಿಂಗ್. ನಂಬರ್ 2 ಡ್ರೋನ್ ಅಸೆಂಬ್ಲಿಂಗ್. ಕಾಡಲ್ಲೇ ಕೂತ್ಕೊಂಡು ಯುರೋಪ್ನಿಂದ ತರಿಸಿದ ಬಿಡಿ ಭಾಗಗಳನ್ನು ಜೋಡಿಸಿ ಹೊಸ ಡ್ರೋನ್ಗಳನ್ನು ಮಾಡ್ಕೊಳ್ಳೋದು ಹೇಗೆ ಅಂತ. ನಂಬರ್ 3 ಜಾಮಿಂಗ್ ಟೆಕ್ನಾಲಜಿ. ಶತ್ರುಗಳ ರೇಡಿಯೋ ಸಿಗ್ನಲ್ GPS ಕನೆಕ್ಷನ್ನ ಕಟ್ ಮಾಡೋದು, ಶತ್ರು ಡ್ರೋನ್ಗಳನ್ನೇ ಹೈಜಾಕ್ ಮಾಡೋ ರೇಂಜ್ನ ಆ್ಯಂಟಿ ಡ್ರೋನ್ ಟೆಕ್ನಾಲಜಿ ಹೇಳ್ಕೊಡೋದು ಇವರ ಪ್ಲಾನ್ ಆಗಿತ್ತು. ಭಾರತಕ್ಕೇನು ಡೇಂಜರ್? NIA ಬಿಗ್ ಅಲರ್ಟ್. ಎಸ್, ಈಗಿರೋ ಪ್ರಶ್ನೆ ಅದೇ, ಮ್ಯಾನ್ಮಾರ್ನಲ್ಲಿ ಬಂಡುಕೋರಿಗೆ ಟ್ರೈನಿಂಗ್ ಕೊಟ್ಟರೆ ನಮಗೇನು ಪ್ರಾಬ್ಲಮ್ಮು? ಭಾರತಕ್ಕೆ ಹೇಗೆ ಲಿಂಕ್? ಏನು ಡೇಂಜರ್ ಅಂತ? ಇಡೀ ಷಡ್ಯಂತ್ರದ ಕರಾಳ ಮುಖ ಇಲ್ಲೇ ಓಪನ್ ಆಗುತ್ತೆ. ಮ್ಯಾನ್ಮಾರ್ನ ಈ ಬಂಡುಕೋರ ಗುಂಪುಗಳು ಅಂದರೆ EAGs ಇದಾರಲ್ಲ, ಇವರೇ ನಮ್ಮ ಭಾರತದ ಈಶಾನ್ಯ ರಾಜ್ಯಗಳಲ್ಲಿರೋ ಉಗ್ರ ಸಂಘಟನೆಗಳಿಗೆ ಅತಿ ದೊಡ್ಡ ಗಾಡ್ ಫಾದರ್ಸ್. ಅಸ್ಸಾಂ, ಮಣಿಪುರ, ನಾಗಾಲ್ಯಾಂಡ್ನಲ್ಲಿ ಆಕ್ಟಿವ್ ಆಗಿರೋ ಉಗ್ರರಿಗೂ ಈ ಮ್ಯಾನ್ಮಾರ್ ಕಾಡುಗಳಲ್ಲೇ ಸೇಫ್ ಹ್ಯಾವೆನ್ ಇರೋದು. ಅವರಿಗೆ ವೆಪನ್ಸ್, ದುಡ್ಡು ಸಪ್ಲೈ ಆಗೋದು ಕೂಡ ಅಲ್ಲಿಂದಲೇ. ಅಂದ್ರೆ ಈ ವ್ಯಾನ್ ಡೈಕ್ ಗ್ಯಾಂಗ್ನಿಂದ ಮ್ಯಾನ್ಮಾರ್ ಬಂಡುಕೋರರು ಕಲಿಯೋ ಈ ಹೈಟೆಕ್ ಡ್ರೋನ್ ವಾರ್ಫೇರ್ ಟ್ರೈನಿಂಗ್ ಮ್ಯಾನ್ಮಾರ್ನ ಸೇನೆಗೆ ಮಾತ್ರ ಡ್ಯಾಮೇಜ್ ಮಾಡಲ್ಲ, ಡೈರೆಕ್ಟ್ ಆಗಿ ಈಶಾನ್ಯ ಭಾರತದ ಉಗ್ರರಿಗೂ ಕೂಡ ಅದೆಲ್ಲಾ ವ್ಯವಸ್ಥೆಗಳು ಸಿಕ್ಕಿ ಭಾರತದ ವಿರುದ್ಧವೂ ಬಳಕೆ ಆಗ್ಬೋದು. ನಮ್ಮ ಇಂಡಿಯನ್ ಆರ್ಮಿ, ಗಡಿ ಕಾಯೋ BSF ಯೋಧರು ಈ ಭದ್ರತಾ ಪಡೆಗಳ ಮೇಲೆ ಭಯಾನಕ ಡ್ರೋನ್ ದಾಳಿಗೆ ಬಳಕೆಯಾಗೋ ದೊಡ್ಡ ಷಡ್ಯಂತ್ರ ಇದಾಗಿತ್ತು ಅನ್ನೋ ಅನುಮಾನ ಇದೆ. ಈಗ ಇದಕ್ಕೆ ಸಾಕ್ಷಿ ಅನ್ನೋ ಹಾಗೆ NIA ವಿಚಾರಣೆ ವೇಳೆ ಒಂದು ಆಘಾತಕಾರಿ ವಿಚಾರ ಕನ್ಫರ್ಮ್ ಆಗಿದೆ. ಅರೆಸ್ಟ್ ಆಗಿರೋ ಈ ಗ್ಯಾಂಗ್ ಬರೀ ಮ್ಯಾನ್ಮಾರ್ ಬಂಡುಕೋರು ಮಾತ್ರವಲ್ಲ, AK ಸೀರೀಸ್ನ ಬಂದೂಕ್ ಹಿಡಿದಿರೋ ಅಪರಿಚಿತ ಉಗ್ರರೊಂದಿಗೂ ಡೈರೆಕ್ಟ್ ಕಾಂಟ್ಯಾಕ್ಟ್ ನಲ್ಲಿತ್ತು. ಅಂದ್ರೆ ಬಹುತೇಕ ಇವರು ಭಾರತಕ್ಕೆ ಕಾಟ ಕೊಡೋ ಪಾಕ್ ಪ್ರಾಯೋಜಿತ ಉಗ್ರರೊಂದಿಗೂ ಲಿಂಕ್ ಅನ್ನ ಹೊಂದಿರೋ ಲೆಕ್ಕಾಚಾರಗಳಿವೆ. ಅಷ್ಟೇ ಅಲ್ಲ, ಆ ಉಗ್ರರಿಗೆ ಭಾರತದಲ್ಲಿ ಲಾಜಿಸ್ಟಿಕಲ್ ಸಪೋರ್ಟ್ ಅಂದರೆ ಬೇಕಾದ ಫೆಸಿಲಿಟಿಗಳನ್ನು, ಅಂದರೆ ಶಸ್ತ್ರಾಸ್ತ್ರ ಆಗಿರ್ಬೋದು, ದುಡ್ಡು ಆಗಿರ್ಬೋದು, ಅಥವಾ ವ್ಯಕ್ತಿಗಳನ್ನು ಮೂವ್ ಮಾಡೋದಾಗಿರ್ಬೋದು ಜಾಗದಿಂದ ಜಾಗಕ್ಕೆ, ಅದಕ್ಕೆ ಬೇಕಾಗಿರೋ ಹೆಲ್ಪ್ ಎಲ್ಲ ಮಾಡಿಕೊಡ್ತಾ ಇದ್ರು ಅನ್ನೋದು ಕೂಡ ಈಗ ರಿವೀಲ್ ಆಗ್ತಾ ಇದೆ.
ಜೈಲಿಗೆ ಮಾಸ್ಟರ್ ಮೈಂಡ್, ಫೋನ್ ಕಕ್ಕುತ್ತಾ ಸ್ಫೋಟಕ ಸತ್ಯ. ಸ್ನೇಹಿತರೆ, ದೇಶದ ಅತ್ಯಂತ ಕಠಿಣ ಕಾಯ್ದೆ ಅಂತ ಕರೆಯಲಾಗೋ ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಆಕ್ಟ್ ಉಗ್ರರ ಮೇಲೆ ಹಾಕ್ತಾರೆ ವಾಪ. ಅದರ ಅಡಿಯಲ್ಲಿ ಇವ್ರ ಮೇಲೆ ಕೇಸ್ ಬಿದ್ದಿದೆ. ಸೆಕ್ಷನ್ 18 ಅಂದ್ರೆ ಉಗ್ರ ಷಡ್ಯಂತ್ರ ಅಡಿಯಲ್ಲಿ ಇವ್ರನ್ನ ಅರೆಸ್ಟ್ ಮಾಡಲಾಗಿದೆ. ಈ ಕಾಯ್ದೆ ವಿದೇಶಿಯರಿಗೂ ಅನ್ವಯ ಆಗುತ್ತೆ. ಈ ಕೇಸ್ ಸಾಬೀತಾದ್ರೆ ಕನಿಷ್ಠ 5 ವರ್ಷಗಳಿಂದ ಹಿಡಿದು ಜೀವಾವಧಿವರೆಗೂ ಕೂಡ ಜೈಲಲ್ಲೇ ಕೊಳಿಬೇಕಾಗುತ್ತೆ. ಯುಕ್ರೇನ್ ಪ್ರಜೆಗಳ ಅರೆಸ್ಟ್ ಆಗಿರೋದಕ್ಕೆ ಯುಕ್ರೇನ್ ವಿದೇಶಾಂಗ ಇಲಾಖೆ ರಿಯಾಕ್ಟ್ ಮಾಡಿದೆ. ನಮ್ಮ ಪ್ರಜೆಗಳು ಬರೀ ಪ್ರವಾಸಿಗರು, ಅವ್ರ ಮೇಲೆ ಸುಮ್ಮನೆ ಉಗ್ರ ಕೃತ್ಯಗಳ ಕೇಸ್ ಹಾಕಿ ಅರೆಸ್ಟ್ ಮಾಡಲಾಗಿದೆ ಅಂತ ಹೇಳಿ ಬಾಯ ಪಡ್ಕೊಂಡಿದೆ. ಈಗ NIA ಪೂರ ಕೆದಕ್ತಾ ಇದೆ. ಈ ಪೂರ್ತಿ ಆಪರೇಷನ್ಗೆ 100 ಕೋಟಿಗಳ ಲೆಕ್ಕದಲ್ಲಿ ಫಂಡಿಂಗ್ ಬರ್ತಿರೋದು ಎಲ್ಲಿಂದ? ಯುರೋಪ್, ಅಮೆರಿಕದಿಂದ ಇಷ್ಟೊಂದು ಡ್ರೋನ್ ತರಿಸೋಕೆ ದುಡ್ಡೆಲ್ಲಿಂದ ಬಂತು? ಇವರ ನೆಟ್ವರ್ಕ್ ನಲ್ಲಿರೋ ಆ ಲೋಕಲ್ ಕಾಂಟ್ಯಾಕ್ಟ್ ಯಾರ್ಯಾರು? ಇದೆಲ್ಲ ಕೆದಕಿ ತೆಗೆಯೋಕೆ ಇವರಿಂದ ಸೀಸ್ ಮಾಡಿರೋ ಫೋನ್ಸ್ ಮತ್ತು ಲ್ಯಾಪ್ಟಾಪ್ಗಳನ್ನ ಈಗ CERT ಇನ್ ಸೈಬರ್ ಎಮರ್ಜೆನ್ಸಿ ರೆಸ್ಪಾನ್ಸ್ ಟೀಮ್ ಇಂಡಿಯಾ ಅವ್ರಿಗೆ ಕಳಿಸ್ಕೊಡ್ಲಾಗಿದೆ. ಸೊ ಡಿಲೀಟ್ ಆಗಿರೋ ಡೇಟಾ, ಎನ್ಕ್ರಿಪ್ಟ್ ಆಗಿರೋ ಡೇಟಾ ಅದೆಲ್ಲವನ್ನ ಕೆದಕಿ ಡಿಕೋಡ್ ಮಾಡೋ ಪ್ರಯತ್ನ ಈಗ ನಡೆಸಲಾಗ್ತಿದೆ. ಅದು ಸಾಧ್ಯ ಆಯಿತು ಅಂದ್ರೆ ಆ ರಿಪೋರ್ಟ್ ಬಂದ ತಕ್ಷಣ ಎಸ್ಕೇಪ್ ಆಗಿರೋ ಉಳಿದ 7 ಜನ ಏನಿದ್ದಾರೆ ಯುಕ್ರೇನಿಯನ್ಸ್, ಅವರನ್ನ ಕೂಡ ಹಿಡಿಯೋಕೆ ತುಂಬಾ ದೊಡ್ಡ ಪ್ರಮಾಣದಲ್ಲಿ ಹೆಲ್ಪ್ ಸಿಗಬಹುದು. ಈ ಮಿಸ್ಟೀರಿಯಸ್ ಘಟನೆ ಮತ್ತು ಡೆವಲಪ್ಮೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನು ನೋಡೋಕೆ ಶುರು ಮಾಡ್ಬೋದು. ಅದು ಮೆಂಬರ್ ಓನ್ಲಿ ಬಿಸ್ ನ್ಯೂಸ್, ಎಕನಾಮಿಕ್ಸ್ನ ಮಿನಿ ಸೀರೀಸ್, ಕರೆಂಟ್ ಪವರ್ ಹಾಗೂ ಪ್ರತಿದಿನ ಪಬ್ಲಿಷ್ ಆಗೋ ಅರ್ಲಿ ಆಕ್ಸೆಸ್ ವಿಡಿಯೋಸ್ ಎಲ್ಲವನ್ನು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬೊಬ್ಬರು ಜಾಯ್ನ್ ಆದಾಗಲೂ ಕೂಡ ಅದು ನೀವು ನಮ್ಮ ತಂಡಕ್ಕೆ ಅತಿ ದೊಡ್ಡ ಶಕ್ತಿ ಕೊಟ್ಟ ಹಾಗಾಗುತ್ತೆ. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.